ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನೆನ್ನೆ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ, ಒಂದು ಸ್ವಲ್ಪ ಬ್ಯುಸಿ ಇದೆ. ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ವಾರ್ಡ್ರೋಬ್ ಆರ್ಗನೈಸೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ವಾರ್ಡ್ರೋಬ್ ಕ್ಲೀನಿಂಗ್ ಮಾಡೇ ಇಲ್ಲ. ಸೊ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ಯಾವ ರೀತಿ ಆರ್ಗನೈಸೇಷನ್ ಮಾಡ್ತೀನಿ ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಂಜೆ ಅಪ್ಪ, ಅಮ್ಮ, ತಮ್ಮ 3 ಜನ ಕೂಡ ಬಂದಿದ್ದರು. ಹೀಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಟಿ ವಿ ನೋಡಿಕೊಂಡು. ದೆನ್ ಅವ್ರು ಹೋದಾದಮೇಲೆ ನಾನು ಉಪ್ಪಿಟ್ಟು ಮಾಡಿದ್ದೆ. ನಮ್ಮಮ್ಮ ಮಧ್ಯಾಹ್ನನೇ ಅಡುಗೆ ಮಾಡಿದ್ದೆ ಬಸ್ಸಾರು ಅಂತ ಹೇಳಿದ್ರು. ಸೊ ಇನ್ನೇನು ನಾನು ಒಬ್ಬಳೇ ಅಲ್ವಾ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ಆಮೇಲೆ ಜೀವನ ಹೇಳಿದ್ರು ಅವರೆಕಾಯಿ ಹಾಕ್ಬಿಟ್ಟು ಮಾಡು, ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಆಯಿತು, ಇವಾಗ ಹೇಗಿದ್ರು ಅವರೆಕಾಯಿ ಸೀಸನ್ ಅಲ್ವಾ, ಏನು ಕೇಳಬೇಕಾ. ಎಲ್ಲ ಕಡೆ 1 kg 50 ರೂಪಾಯಿ 40 ರೂಪಾಯಿ ರೀತಿ ಎಲ್ಲ ಮಾರ್ತಾಯಿದ್ದಾರೆ. ಸೊ ಹಿಂದಿನ ದಿನ ತೊಗೊಂಡು ಬಂದಿದ್ದೆ ಅಲ್ವಾ, ಎಲ್ಲ ಬಿಡಿಸಿ ರೆಡಿ ಮಾಡ್ಕೊಂಡಿದ್ದೆ. ಹಾಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಅವರೆಕಾಯಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ನನಗೆ ಅವರೆಕಾಯಿ ಅಂತಂದರೆ ತುಂಬಾ ಇಷ್ಟ. ನಮ್ಮ ಮನೆಯಲ್ಲಿ ಜೀವನಿಗೂ ಕೂಡ ಅವರೆಕಾಯಿ ಅಂತಂದರೆ ತುಂಬ ಇಷ್ಟ. ಸೊ ಈ ರೀತಿ ಅವರೆಕಾಯಿ ಸೀಸನ್ ಇದ್ದಾಗ ಏನೆಲ್ಲ ರೆಸಿಪಿ ಮಾಡ್ಬೋದು, ಆಲ್ಮೋಸ್ಟ್ ಎಲ್ಲನೂ ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದರಲ್ಲೂ ಕೂಡ ಅವರೆಕಾಯಿ ಸೀಸನ್ ಬಂದಾಗ ಅವರೆಕಾಯಿ ಉಪ್ಸಾರು ಮುದ್ದೆ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಹಿಂದಿನ ದಿನ ನಾನು ಉಪ್ಸಾರೇ ಮಾಡಿದ್ದೆ. ಹಾಗಾಗಿ ಇವತ್ತು ಅವರೆಕಾಯಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಒಂದೊಂದು ದಿನ ಒಂದೊಂದು ರೀತಿಯಾಗಿ ಅಂತ ಹೇಳ್ಬೋದು. ಅದಾದಮೇಲೆ ಸೊಗಡು ಎಲ್ಲ ಹೋದರೆ ಅವರೆಕಾಯಿ ಅಷ್ಟು ಚೆನ್ನಾಗಿರಲ್ಲ. ಸೊಗಡು ಇದ್ದಾಗ ಅವರೆಕಾಯಿ ತೊಗೊಂಡು ಈ ರೀತಿ ಎಲ್ಲ ರೆಸಿಪಿ ಮಾಡಿದ್ರೆ ಸಖತ್ತಾಗಿರುತ್ತೆ. ಸೊ ಇವಾಗ ಅವರೆಕಾಯಿ ಬೇಗಕ್ಕೆ ಅಂತ ಹಾಕಿದ್ದೀನಿ. ಅದೊಂದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಆಮೇಲೆ ಒಗ್ಗರಣೆ ಮಾಡ್ಕೊಂಡಿರ್ತೀವಿ ಅಲ್ಲ ಉಪ್ಪಿಟ್ಟಿಗೆ, ಆಮೇಲೆ ಅವರೆಕಾಯಿನ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅವರೆಕಾಯಿ ಉಪ್ಪಿಟ್ಟು ಮಾಡ್ತಾರೆ. ನನಗೆ ಈ ರೀತಿ ಸಿಂಪಲಾಗಿ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ನಾನು ಇವಾಗ ಯೂಸ್ ಮಾಡ್ಕೊತಾ ಇರೋದು ಬಂದುಬಿಟ್ಟು ಬನ್ಸಿ ರವೆ. ನಾವು ಬನ್ಸಿ ರವೆನೇ ಉಪ್ಪಿಟ್ಟು ಮಾಡೋದು. ನನಗೆ ಬಾಂಬೆ ರವೆನಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ. ಬನ್ಸಿ ರವೆ ಉಪ್ಪಿಟ್ಟು ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಇವಾಗ ಮಾಮೂಲಿ ಒಗ್ಗರಣೆಗೆ ನಾನು ಸಾಸಿವೆ, ಕಡಲೆಬೇಳೆ, ಆಮೇಲೆ ಉದ್ದಿನಬೇಳೆ, ಆಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಬೇಯಿಸಿ ಇಟ್ಕೊಂಡಿರೋ ಅವರೆಕಾಯಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವರೆಕಾಯಿನ ಬೇಯಿಸಿ ಆಮೇಲೆ ಆ್ಯಡ್ ಮಾಡಿಕೊಂಡ್ರೆ ಕೂಡ ಚೆನ್ನಾಗಿರುತ್ತೆ. ಒಗ್ಗರಣೆನಲ್ಲಿ ನಾವು ಬೇಯಿಸ್ಕೊಳ್ತೀವಿ ಅಂದರೂ ಕೂಡ ಚೆನ್ನಾಗಿರುತ್ತೆ. ನಾನು ಫಸ್ಟೇ ಬೇಯಿಸ್ಕೊಂಡು ದೆನ್ ಅದಾದಮೇಲೆ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ತೀನಿ. ಆಮೇಲೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿದಾದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಆಮೇಲೆ ಹುರಿದಿಟ್ಟಿರೋ ರವೆನ ಆ್ಯಡ್ ಮಾಡ್ಕೊಳ್ತೀನಿ. ಇದಕ್ಕೆ ನಾವು ತರಕಾರಿನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇವನ್ ಆ ಥರ ಮಾಡ್ಕೊಂಡ್ರೂ ಕೂಡ ಜಾಸ್ತಿ ತರಕಾರಿ ಹಾಕಿ ಅವರೆಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೆಯಲ್ಲಿ ಬೀನ್ಸ್, ಕ್ಯಾರೆಟ್ ಅದೆಲ್ಲ ಏನೂ ಇರಲಿಲ್ಲ. ಸೊ ಸಿಂಪಲ್ಲಾಗಿ ಅವರೆಕಾಯಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಏನು ಅಂತಂದರೆ ಸಾಂಬಾರು ಮಾಡೋದು ತುಂಬಾ ಕಡಿಮೆ. ಈ ರೀತಿ ಸಂಜೆ ಹೊತ್ತು ಪಲಾವು ಅಥವಾ ಟೊಮೆಟೊ ಬಾತು, ಉಪ್ಪಿಟ್ಟು ಈ ರೀತಿಯಾಗಿಯೇ ಮಾಡೋದು. ತುಂಬಾ ರೇರ್ ಅಂತ ಹೇಳ್ಬೋದು ನಾನು ಸಾಂಬಾರೆಲ್ಲ ಮಾಡೋದು. ನಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಏನಾದ್ರು ಮಾಡಿ ಇಟ್ಸ್ಕೊಂಬಿಟ್ಟೆ ಅಂತ ಅಂದರೆ ನಿಜ ತುಂಬಾ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಅಮ್ಮ ಅವರು ಯಾವಾಗ ಅವ್ರ ಮನೆಗೆ ಮಾಡ್ಕೊಳ್ತಾರೆ ಅಲ್ವ ಅವಾಗ ಕೊಟ್ಟು ಕಳಿಸ್ತಾರೆ ನನಗೆ ಅಂತ. ನೈಟ್ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ವಾರ್ಡ್ರೋಬ್ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಸ್ವಲ್ಪ ಬಟ್ಟೆಗಳು ಜಾಸ್ತಿ ಇತ್ತು ವಾಶ್ ಮಾಡಿಟ್ಟಿರೋದು, ಅದನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಟೆ. ಹೇಗಿದ್ದರೂ ಫ್ರೀ ಆಗಿದ್ದೀನಿ ಅಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಮತ್ತೆ ಅಲ್ಲಿ ಕನ್ಸ್ಟ್ರಕ್ಷನ್ ಹತ್ರ ಕೆಲಸ ಎಲ್ಲ ಶುರುವಾದಮೇಲೆ ಆಗೋದಿಲ್ಲ. ಆವಾಗ ಮತ್ತೆ ಅದಕ್ಕೆ ಅಂತಲೇ ಒಂದು ದಿನ ಎಲ್ಲ ಆಗೋಗ್ಬಿಡುತ್ತೆ, ಅಂದರೆ ಕ್ಲೀನಿಂಗ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇವತ್ತೇ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವಾಗ 1 by 1 ಎಲ್ಲ ಬಟ್ಟೆನೂ ಕೂಡ ನೀಟಾಗಿ ಆರ್ಗನೈಸ್ ಮಾಡಿಡಬೇಕು. ನಂದು ಇಲ್ಲಿ 2 ಕಬೋರ್ಡ್ ಇದೆ. ಸೊ ಒಂದರಲ್ಲಿ ಬಂದುಬಿಟ್ಟು ಹೊಸ ಡ್ರೆಸ್ಗಳನ್ನೆಲ್ಲ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಬಂದುಬಿಟ್ಟು ಡೈಲಿ ವೇರ್, ಆಮೇಲೆ ಮಾಮೂಲಿ ಸಿಂಪಲ್ ಡ್ರೆಸ್ ಎಲ್ಲ ಇದೇ ಕಬೋರ್ಡಲ್ಲೇ ಇಟ್ಟಿದ್ದೀನಿ. ಸೊ ಇನ್ನೊಂದು ಕಬೋರ್ಡಲ್ಲಿ ಬಂದುಬಿಟ್ಟು ಸೀರೆಗಳು, ಆಮೇಲೆ ಗೌನ್ಗಳು, ಈ ರೀತಿ ಸ್ವೆಟರ್ಸ್ ಆಗಿರ್ಬೋದು, ಸ್ಟ್ರಕ್ಸು, ಪುಲೋವರ್ ಅದನ್ನೆಲ್ಲ ನಾನು ಇನ್ನೊಂದು ಕಬೋರ್ಡಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಬೇಕು. ಎಲ್ಲನೂ ಫುಲ್ಲು ಗೊತ್ತೇ ಆಗೋಲ್ಲ, ಯಾವ್ಯಾವ ಬಟ್ಟೆ ಎಲ್ಲೆಲ್ಲಿದೆ ಅಂತಲೇ ನಿಜ ಗೊತ್ತಾಗಲ್ಲ. ಸೊ ಆ ರೀತಿಯಾಗಿ ಆಗೋಗ್ಬಿಟ್ಟಿದೆ. ಮತ್ತು ಇವಾಗ ಏನಾದರೂ ಟಾಪ್ ಸಿಕ್ಕಿದ್ರೆ ಪ್ಯಾಂಟ್ ಸಿಕ್ಕಲ್ಲ. ಸೊ ಈ ರೀತಿಯಾಗಿ ಎಲ್ಲನೂ ಏನಪ್ಪ ಇದು ಹಿಂಗೆ ಆಗೋಗ್ಬಿಟ್ಟಿದೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಫೈನಲಿ ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಹಾಗೆಯೇ ವಾರ್ಡ್ರೋಬ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಲ್ಲ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಮೋಸ್ಟ್ ಪ್ರಾಬಬ್ಲಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ನಾನು ವಾರ್ಡ್ರೋಬ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ.
ನಾನು ಕೂಡ ಯಾರ್ದಾದ್ರೂ ವಾಟರ್ ಕ್ಲೀನಿಂಗ್ ಅಥವಾ ವಾರ್ಡ್ರೋಬ್ ಆರ್ಗನೈಸೇಷನ್ ಅದನ್ನೆಲ್ಲ ವಿಡಿಯೋಸ್ ನೋಡಿದಾಗ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ನಾನು ಕೂಡ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು, ನೀಟಾಗಿ ಆರ್ಗನೈಸ್ ಮಾಡ್ಕೊಂಡು ಇಟ್ಕೊಳ್ಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಕೂಡ ಈ ಒಂದು ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ನಿಮಗೂ ಕೂಡ ಏನಾದರೂ ಮೋಟಿವೇಶನ್ ಸಿಕ್ಕಿ ನೀವು ಕೂಡ ನಿಮ್ಮ ಮನೆ ವಾರ್ಡ್ರೋಬ್ ಆರ್ಗನೈಸೇಷನ್ ಮಾಡ್ಕೊಳ್ಬೋದು ಅನ್ನೋದಕ್ಕೋಸ್ಕರ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ನಾನು ಏನು ಇಟ್ಟಿದ್ದೀನಿ ಅಲ್ಲ, ಅಲ್ಲಿ ಕಂಪ್ಲೀಟಾಗಿ ಟಾಪ್ಸು, ದುಪ್ಪಟ್ಟ, ಆಮೇಲೆ ಪ್ಯಾಂಟು ಎಲ್ಲನೂ ಕೂಡ ಮಿಕ್ಸಪ್ ಆಗೋಗ್ಬಿಟ್ಟಿದೆ. ಸೊ ಎಲ್ಲದನ್ನು ಕೂಡ ಒಂದೊಂದಾಗೇ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಕೆಲವೊಂದು ಬಟ್ಟೆಗಳೆಲ್ಲ ಅರ್ಜೆಂಟಲ್ಲಿ ನಾನು ಉಲ್ಟಾ ಫೋಲ್ಡ್ ಮಾಡಿ ಕೂಡ ಇಟ್ಬಿಟ್ಟಿದ್ದೀನಿ, ಅಂದರೆ ಸೀದಾ ಮಾಡಿ ಫೋಲ್ಡ್ ಮಾಡಿರಲ್ಲ. ಸೊ ಅದನ್ನು ಕೂಡ ಇವಾಗ ನೀಟಾಗಿ ಫೋಲ್ಡ್ ಮಾಡಿ ಅದಾದಮೇಲೆ ಆರ್ಗನೈಸ್ ಮಾಡೋಣ ಅಂತ ಒಂದೊಂದಾಗೇ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಎಲ್ಲನೂ ಕೂಡ ಫೋಲ್ಡ್ ಆಗಿಯೇ ಇದೆ ಅಲ್ವಾ, ಮತ್ತು ಇನ್ನೇಂತಕ್ಕೆ ಎಲ್ಲ ತೆಗೆದ್ಬಿಟ್ಟು ಗುಡ್ಡೆ ಮಾಡ್ಕೊಂಡು ಮತ್ತೆ ಫೋಲ್ಡ್ ಮಾಡೋದು ಅನ್ನೋದಕ್ಕೋಸ್ಕರ ನೀಟಾಗಿ ಬಟ್ಟೆ ಯಾವ್ಯಾವ ಫೋಲ್ಡ್ ಆಗಿದೆ ಅದನ್ನೆಲ್ಲ ಹಾಗೇ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಎಲ್ಲನೂ ಕೂಡ ಡಿವೈಡ್ ಮಾಡಿ ನೀಟಾಗಿ ಜೋಡಿಸೋದಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಹಾಗೆಯೇ ಜೀನ್ಸ್ ಪ್ಯಾಂಟ್ಗಳೆಲ್ಲ ನಾನು ಒಂದೇ ಆರ್ಡ್ರಲ್ಲೇ ಇಡೋಣ ಅಂತ ಇಟ್ಬಿಟ್ಟಿದ್ದೀನಿ. ಬಟ್ ನಾನು ತುಂಬಾ ರೇರಾಗಿ ಯೂಸ್ ಮಾಡೋದು ಜೀನ್ಸ್ ಎಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ನಾರ್ಮಲಾಗಿ ಸೆಕೆಂಡ್ ಸ್ಟೆಪ್ಪಲ್ಲಿ ಇಡೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ಜಾಸ್ತಿ ನಾನು ಅಲ್ಲಿ ಮನೆ ಹತ್ರ ಹೋಗ್ತೀನಿ ಅಲ್ಲ, ಕನ್ಸ್ಟ್ರಕ್ಷನ್ ಹತ್ರ, ಕೆಲವೊಂದಷ್ಟು ಬಟ್ಟೆಗಳನ್ನ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾವುದಾದ್ರೂ ನನಗೆ ತುಂಬ ದಿನ ಆಗೋಗಿದೆ, ತುಂಬ ವರ್ಷಗಳಾಗೋಗಿದೆ, ಇದನ್ನು ಯೂಸ್ ಮಾಡ್ತಾನೇ ಇದ್ದೀನಿ ಅಂತ ಅನಿಸುತ್ತಲ್ವ. ಸೊ ಅದನ್ನೆಲ್ಲ ನಾನು ಮನೆ ಕನ್ಸ್ಟ್ರಕ್ಷನ್ ಹತ್ರ ಹಾಕೊಂಡು ಹೋಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಬಿಕಾಸ್ ಅಲ್ಲಿ ಸಿಮೆಂಟ್ ಕೆಲಸ ಮತ್ತು ಧೂಳು ಆ ಥರ ಎಲ್ಲ ಆಗ್ತಾ ಇರುತ್ತೆ, ಮತ್ತು ಒಂಥರ ಶೇಡ್ ಆಗೋಗ್ಬಿಡುತ್ತೆ ಬಟ್ಟೆಗಳೆಲ್ಲ. ಸೊ ಹಾಗಾಗಿ ಕೆಲವೊಂದಷ್ಟು ಬಟ್ಟೆಗಳನ್ನೆಲ್ಲ ನಾನು ಕನ್ಸ್ಟ್ರಕ್ಷನ್ ಹತ್ರ ಹೋಗೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಗಲೀಜಾದ್ರೂ ಪರವಾಗಿಲ್ಲ ಅನ್ನೋ ಥರ ಇರುತ್ತಲ್ಲ, ಆ ರೀತಿಯಾಗಿ. ಸೊ ಇವಾಗ ಆ ಬಟ್ಟೆಗಳು ಪ್ಲಸ್ ಏನಾದರೂ ಚೆನ್ನಾಗಿರೋ ಬಟ್ಟೆಗಳು ಎಲ್ಲರೂ ಹೊರಗಡೆ ಹಾಕ್ಕೊಂಡು ಹೋಗೋ ಥರದ್ದು ಅದನ್ನೆಲ್ಲನೂ ಕೂಡ ಸಪ್ರೇಟ್ ಮಾಡ್ತಾಯಿದ್ದೀನಿ. ಮತ್ತು ಕೆಲವೊಂದಷ್ಟು ಬಟ್ಟೆಗಳು ಏನು ಅಂತ ಅಂದರೆ, ನಾನು ಫಸ್ಟ್ PU ಇರುವಾಗ ಒಂದಷ್ಟು ತೊಗೊಂಡಿದ್ದೆ. ಸೊ ಆವಾಗ ಯಾವ್ಯಾವ ಚೆನ್ನಾಗಿರುತ್ತೆ ನನಗೆ ಆಗುತ್ತೆ ಇವಾಗ್ಲೂ ಕೂಡ ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಇನ್ನು ಕೆಲವೊಂದಷ್ಟು ಬಟ್ಟೆಗಳನ್ನೆಲ್ಲ ನಾನು ಆವಾಗಲೇ ಅಂದರೆ ಖಾಲಿ ಮಾಡಿದ್ವಲ್ಲ ಮನೆನ ಲಾಸ್ಟು, ಆವಾಗಲೇ ಕೊಟ್ಬಿಟ್ಟೆ. ಈ ರೀತಿ ಯಾರಾದರೂ ಹಾಕೊಳ್ಳೋರು ಇರ್ತಾರಲ್ಲ ಅವರಿಗೆ, ಬಿಕಾಸ್ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ ಅಲ್ವಾ. ಸೊ ಕೆಲವೊಂದಷ್ಟು ಟಾಪ್ಸ್ಗಳಾಗಿರ್ಬೋದು, ಡ್ರೆಸ್ಗಳಾಗಿರ್ಬೋದು ಚೆನ್ನಾಗಿದೆ ಅಂತ ಅಂದರೆ ನಾನು ನನ್ನ ತಂಗಿಗೆ ಕೊಟ್ಬಿಡ್ತೀನಿ. ಸೊ ಅವಳೇ ಯೂಸ್ ಮಾಡ್ತಾಳೆ, ಬಿಕಾಸ್ ಅವಳು ನನಗಿಂತ ಸಣ್ಣ ಇದ್ದಾಳೆ ಅಲ್ವಾ, ಸೊ ಅವಳಿಗೆ ಆಗುತ್ತೆ ಅಂತ. ಸೊ ಈ ರೀತಿ ಎಲ್ಲ ಡಿವೈಡ್ ಮಾಡಿ ನಾನು ಆರ್ಗನೈಸ್ ಮಾಡಿ ಇಟ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಎಲ್ಲ ಹೆಣ್ಮಕ್ಳಿಗೂ ಕೂಡ ಹೆಲ್ಪ್ ಆಗೋ ರೀತಿ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಬಿಸ್ನೆಸ್ ಮಾಡೋ ಒಂದು ಐಡಿಯಾನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಅಜ್ಮೀರಾ ಫ್ಯಾಷನ್ಸ್ ಬಗ್ಗೆ. ಸೊ ನಾವು ಇಲ್ಲಿಂದ ಹೋಲ್ಸೇಲ್ ಬಟ್ಟೆಗಳನ್ನ ತರಿಸ್ಕೊಳ್ಬೋದು, ಸೊ ಹೋಲ್ಸೇಲ್ ಪ್ರೈಸಲ್ಲಿ. ಹಾಗೆಯೇ ಅದನ್ನು ನಾವು ಲಾಭ ಇಟ್ಕೊಂಡು ಸೆಲ್ ಮಾಡ್ಬೋದು. ಹಾಗೆಯೇ ಇದು ಒಂದು ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಸೊ ಹೋಲ್ಸೇಲ್ ಪ್ರೈಸಲ್ಲಿ ನಮಗೆ ಸ್ಯಾರೀಸ್ ಆಗಿರ್ಬೋದು, ಕುರ್ತಾಸ್ ಆಗಿರ್ಬೋದು, ಆಮೇಲೆ ಡ್ರೆಸ್ ಮೆಟೀರಿಯಲ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿ ನೀವು ಅಜ್ಮೀರಾ ಫ್ಯಾಷನ್ಸಲ್ಲಿ ಬೈ ಮಾಡ್ಬೋದು. ಅದು ಕೂಡ ತುಂಬಾ ಕಡಿಮೆ ಪ್ರೈಸಲ್ಲಾಗಿರುತ್ತೆ, ಹೋಲ್ಸೇಲ್ ಪ್ರೈಸಲ್ಲಾಗಿರುತ್ತೆ. ಸೊ ಇದು ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ನಿಮಗೆ ಏನಾದರೂ ಈ ಒಂದು ಅಜ್ಮೀರಾ ಫ್ಯಾಷನ್ಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇವಾಗ ನಾನು ನಿಮ್ಮ ಜೊತೆ ಒಂದು ಸ್ಯಾರಿ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ಸೊ ನೀವು ಅಲ್ಲಿ ಯಾವ ಸ್ಯಾರಿ ನಿಮಗೆ ಇಷ್ಟ ಆಗುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಇದು ಒಂದು ಬೆಸ್ಟ್ ಬಿಸ್ನೆಸ್ ಐಡಿಯಾ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ಒಂದು ಅಜ್ಮೀರಾ ಫ್ಯಾಷನ್ಸ್ ಬನಾರಸಿ ಸಿಲ್ಕ್ ಸ್ಯಾರಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಈ ತರ ವೆರೈಟೀಸ್ ನಿಮಗೆ ಸಿಲ್ಕ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ಟ್ರೆಂಡಿಂಗ್ ಕಲೆಕ್ಷನ್ಸ್ ಇದು ಬಂದ್ಬಿಟ್ಟು ನಿಮಗೆ RRF ಸವಾ ಕಲೆಕ್ಷನ್ಸ್ ಅಂತ ಕೋಡ್ ಇದೆ. ಸೊ ಇದರಲ್ಲಿ ವಿತ್ ಬ್ಲೌಸ್ 630 ಮೀಟರ್ಸ್ ಬಂದ್ಬಿಡುತ್ತೆ. ಇದರಲ್ಲಿನೂ ನೀವು ಪರ್ಚೇಸ್ ಮಾಡ್ಕೋಬಹುದು. ನಿಮಗೆ ಸೆಟಲ್ ಕಲರ್ಸ್ ಬೇಕು ಅನ್ನೋರಿಗೆ ಲೈಟ್ ಕಲರ್, ಸಿಲ್ವರ್ ಜೆರಿ, ಲೈಟ್ ಪ್ಯಾಟರ್ನ್, ಲೈಟ್ ವೈಟ್ ಅಲ್ಲಿ ರ್ಯಾಪಿಯರ್ ಸಿಲ್ಕ್ ಕಾಟನ್ ಅಂತ ಈ ತರ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು. ಬಾಕ್ಸ್ ವೆರೈಟೀಸ್ ಅಂದ್ರೆ ನಮ್ಮ ಹತ್ರ ಎಲಿಗೆಂಟ್ ಮಲ್ಟಿಪರ್ಪಸ್ ಬಾಕ್ಸ್ ವೆರೈಟೀಸ್ ಈ ತರ ನಿಮಗೆ ಹೆವಿ ಬನಾರಸಿ ಕಾನ್ಸೆಪ್ಟ್ ಅಲ್ಲಿನೂ ಪರ್ಚೇಸ್ ಮಾಡ್ಕೋಬಹುದು. ಸೆಟ್ ಟು ಸೆಟ್, ನೋ ಸಿಂಗಲ್ ಪೀಸ್, ನೋ ಡ್ಯಾಮೇಜಸ್. ಬೈ ಮಿಸ್ಟೇಕ್ ಡ್ಯಾಮೇಜ್ ಬಂದ್ರೂ 100% ರೀಪ್ಲೇಸ್ ಆಪ್ಷನ್ ಇದೆ. ಹಾಯ್ ವಿವರ್ಸ್, ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಲೀಡಿಂಗ್ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರರ್ಸ್ ಅಜ್ಮೀರಾ ಫ್ಯಾಷನ್ಸ್ ಅಲ್ಲಿ. ಎಲ್ಲರೂ ಸೇಫ್ ಅಂಡ್ ಚೆನ್ನಾಗಿರೋ ಅಂತ ಭಾವಿಸ್ತೀನಿ. ವಿವರ್ಸ್, ಇವತ್ತು ನಾನು ನಿಮ್ಗೋಸ್ಕರ ತಂದಿರೋದು ಲೇಟೆಸ್ಟ್ ಸಿಲ್ಕ್ ವೆರೈಟಿ. ಸಿಲ್ಕ್ ಅಂದ್ರೆ ಎಲ್ಲರಿಗೂ ಇಷ್ಟ. ಸೊ ವಿಡಿಯೋ ಎಂಡ್ ವರೆಗೂ ನೋಡಿ, ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ. ನಮ್ಮ ಚಾನೆಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಲೋಡೆಡ್ ವಿಡಿಯೋಸ್ ಸ್ಕ್ರೀನ್ ಶಾಟ್ ವಿಡಿಯೋ ಕಾಲಿಂಗ್ ಮೂಲಕ ಬೇಗ ನೀವು ಪರ್ಚೇಸ್ ಮಾಡ್ಕೋಬಹುದು. ಅಜ್ಮೀರಾ ಫ್ಯಾಷನ್ಸ್ ಅಲ್ಲಿ ಟ್ರೆಂಡಿಂಗ್ ಹಬ್ಬ ಸೀಸನ್ ಅಂದ್ರೆ ಸಿಲ್ಕ್ ಅಲ್ಲಿ ಜಕಾರ್ಡ್ ಅಂದ್ರೆ 500 ರೂಪಾಯಿನಿಂದ ಸ್ಟಾರ್ಟ್ ಆಗುತ್ತೆ. ಅಂಡ್ ನಿಮ್ಗೆ ಈ ತರ ಬ್ಯೂಟಿಫುಲ್ ಅಪ್ಡೇಟೆಡ್ ವೆರೈಟೀಸ್ ಈ ತರ ಕ್ಯಾಟಲಾಗ್ ಬೇಸ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು.
ಪ್ರತಿಯೊಂದು ವೆರೈಟೀಸ್ ನಿಮಗೆ ಹೊಸ ಹೊಸ ಟ್ರೆಂಡಿಂಗ್ ವೆರೈಟೀಸ್ ನಿಮಗೆ ಇಂಡೆಕ್ಸ್ ಪೇಜ್ ಸಹ ನಿಮಗೆ ಬರ್ತಾ ಇದೆ. ಸೊ 6 ಕಲರ್ಸ್ 4 ಕಲರ್ಸ್ ಈ ತರ ಪ್ರತಿಯೊಂದು ವೆರೈಟೀಸ್ ನೀವು ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ಅಜ್ಮೀರಾ ಫ್ಯಾಷನ್ಸ್ ಅಲ್ಲಿ ಸಿಲ್ಕ್ ಟ್ರೆಂಡಿಂಗ್ ವೆರೈಟೀಸ್ ನಮ್ಮ ಹತ್ರ. ಫಸ್ಟ್ ಪ್ಯಾಟರ್ನ್ ಡಾರ್ಕ್ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಈ ತರ ವೆರೈಟೀಸ್ ನಿಮಗೆ ಸಿಲ್ಕ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ಟ್ರೆಂಡಿಂಗ್ ಕಲೆಕ್ಷನ್ಸ್ ಇದು ಬಂದ್ಬಿಟ್ಟು ನಿಮಗೆ RRF ಸವಾ ಕಲೆಕ್ಷನ್ಸ್ ಅಂತ ಕೋಡ್ ಇದೆ. ಸೊ ಇದರಲ್ಲಿ ವಿತ್ ಬ್ಲೌಸ್ 630 ಮೀಟರ್ಸ್ ಬಂದ್ಬಿಡುತ್ತೆ. ಇದರಲ್ಲಿನೂ ನೀವು ಪರ್ಚೇಸ್ ಮಾಡ್ಕೋಬಹುದು. ಕಾಪರ್ ಜೆರಿ ಬೇಕು ಅನ್ನೋರಿಗೆ ಕಾಪರ್ ಜೆರಿಯಲ್ಲಿ ಇವಾಗ ಟ್ರೆಂಡಿಂಗ್ ವೆರೈಟೀಸ್ ಹಬ್ಬ ಸೀಸನ್ ಅಲ್ಲಿ ಸೊ ವೆರೈಟೀಸ್ ನೀವು ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ಸೊ ಈ ತರ ಡಾರ್ಕ್ ಕಾಂಟ್ರಾಸ್ಟ್ ಕಲರ್ ಕಾಪರ್ ಜೆರಿ ಹೆವಿ ಕಾನ್ಸೆಪ್ಟ್ ವೆರೈಟಿನೂ ಸೆಟ್ ಟು ಸೆಟ್ ನೀವು ತಗೋಬಹುದು. ಇದೆಲ್ಲ ಇವಾಗ ಲೇಟೆಸ್ಟ್ ಟ್ರೆಂಡಿಂಗ್ ವೆರೈಟೀಸ್ ಬಂದಿದೆ. ನಿಮಗೆ ವಿವಿಂಗ್ ವರ್ಕ್ ಸ್ಯಾರೀಸ್ ಇಲ್ಲಿ 500 ರೂಪಾಯಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ರಾಪಿಯರ್ ಸಿಲ್ಕ್ ಇದೆ ನಮ್ಮ ಹತ್ರ 150ನಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಪ್ಯಾಟರ್ನ್ ಬನಾರಸಿ ಪ್ಯಾಟರ್ನ್ ಬೇಕು ಅನ್ನೋರ್ಗೆ ಈ ತರ ಬನಾರಸಿ ಪ್ಯಾಟರ್ನ್ ಅಲ್ಲಿನೂ ನಮ್ಮ ಹತ್ರ ಕಲೆಕ್ಷನ್ಸ್ ಇದೆ. ಸೊ ಒಂದೊಂದು ಟ್ರೆಂಡಿಂಗ್ ವೆರೈಟೀಸ್ ನೀವು ಸೆಟ್ ಟು ಸೆಟ್ ಪರ್ಚೇಸ್ ಮಾಡ್ಕೋಬಹುದು. ಪ್ರತಿಯೊಂದು ಕೋಡ್ DABU ಮಿತ್ರಾ ಸ್ಟಾರ್ಸ್ ವಾಲ್ಯೂಮ್ 4 ಅಂತ. ಇದರಲ್ಲಿನೂ 6 ಕಲರ್ಸ್ ಅಂದ್ರೆ 630 ಮೀಟರ್ಸ್ ವಿತ್ ಬ್ಲೌಸ್ ಬರ್ತಾ ಇದೆ. ನಿಮ್ಗೆ ಸೆಟಲ್ ಕಲರ್ಸ್ ಬೇಕು ಅನ್ನೋರ್ಗೆ ಲೈಟ್ ಕಲರ್ ಸಿಲ್ವರ್ ಜೆರಿ ಲೈಟ್ ಪ್ಯಾಟರ್ನ್ ಲೈಟ್ ವೈಟ್ ಅಲ್ಲಿ ರಾಪಿಯರ್ ಸಿಲ್ಕ್ ಕಾಟನ್ ಅಂತ ಈ ತರ ವೆರೈಟೀಸು ನೀವು ಪರ್ಚೇಸ್ ಮಾಡ್ಕೋಬಹುದು. ವಿಚ್ ಲುಕ್ಸ್ ರಿಚ್ ಅಂಡ್ ಎಲಿಗೆಂಟ್ ಲುಕ್ ಪ್ರೊಫೆಷನಲ್ ಈ ತರ ಮಲ್ಟಿ ಕಾಂಟ್ರಾಸ್ಟ್ ವಿವಿಂಗ್ ಸಿಲ್ವರ್ ಜೆರಿ ಸ್ಯಾರೀಸು ನೀವು ಪರ್ಚೇಸ್ ಮಾಡ್ಕೋಬಹುದು. ಕೊಹಿನೂರ್ ಪ್ಯಾಟರ್ನ್ ಅಂತ ಇದು ಕೋಡ್. ಸೊ ಟ್ರೆಂಡಿಂಗ್ ವೆರೈಟೀಸ್ ಅಲ್ಲಿ ನಮ್ಮ ಹತ್ರ ಸಿರೋಸ್ಕಿ ಸ್ಟೋನ್ ವರ್ಕ್ ಪ್ಯಾಟರ್ನ್ ಬೇಕು ಅನ್ನೋರ್ಗೆ ಸಿರೋಸ್ಕಿ ಪ್ಯಾಟರ್ನ್ ರಾಣಿ ಕಲರ್ ಅಲ್ಲಿನೂ ಮ್ಯಾಟ್ ಆರ್ಗೆನ್ಸಾ ಬೇಸ್ಡ್ ಅಲ್ಲಿ ಬಂದಿದೆ. ಸೊ ದಿಸ್ ಇಸ್ ಒನ್ ಆಫ್ ದ ಪ್ಯಾಟರ್ನ್ ಇಲ್ಲಿ ನೋಡಿ. ಸೊ ಈ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬಹುದು. ಅಜ್ಮೀರಾ ಫ್ಯಾಷನ್ಸ್ ಅಲ್ಲಿ ಸೆಟ್ ಟು ಸೆಟ್ ಸ್ಟೋನ್ ವರ್ಕ್ ಇರಲಿ ಆರ್ಗೆನ್ಸಾ ಇರಲಿ ಪೇಪರ್ ಸಿಲ್ಕ್ ಇರಲಿ ಟಿಶ್ಯೂ ಸಿಲ್ಕ್ ಇರಲಿ ಈ ತರ ನೀವು ಅಜ್ಮೀರಾ ಫ್ಯಾಷನ್ಸ್ ಅಲ್ಲಿ ಪ್ರತಿಯೊಂದು ಹೋಲ್ಸೇಲ್ ಪ್ರೈಸ್ ರೀಸನಬಲ್ ಕಾಸ್ಟ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ಟ್ರೆಡಿಷನಲ್ ಸಿಲ್ಕ್ ವೆರೈಟೀಸ್ ಬೇಕು ಅನ್ನೋರು ಬೇಗ ಅಜ್ಮೀರಾ ಫ್ಯಾಷನ್ಸ್ ವಿಸಿಟ್ ಮಾಡಿ. ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅನ್ನೋರು ಚಿಕ್ಕ ಇನ್ವೆಸ್ಟ್ಮೆಂಟ್ ಅಂದ್ರೆ 20,000 to 25,000 ಇಂದ ಸ್ಟಾರ್ಟ್ ಮಾಡ್ಬೋದು. ಅಜ್ಮೀರಾ ಫ್ಯಾಷನ್ಸ್ ಗುಜರಾತ್ ಅಲ್ಲಿ ಇದೆ. ಸೂರತ್ ಸಿಟಿ ರಿಂಗ್ ರೋಡ್ ರಘುಕುಲ್ ಬಿಲ್ಡಿಂಗ್ ಬಂದ್ರೆ 3ನೇ ಫ್ಲೋರ್ 50 ಗೇಟ್ ನಂಬರ್ ಅಲ್ಲಿ 3rd ನಂಬರ್ ಫ್ಲೋರ್ ಬಂದ್ರೆ ನೀವು ಅಜ್ಮೀರಾ ಫ್ಯಾಷನ್ಸ್ ಮಲ್ಟಿಪಲ್ ಬೆನಿಫಿಟ್ಸ್ ಅಂಡ್ ಕಲೆಕ್ಷನ್ಸ್ ನೀವು ಅಜ್ಮೀರಾ ಫ್ಯಾಷನ್ಸ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ನೆಕ್ಸ್ಟ್ ಪ್ಯಾಟರ್ನ್ ಈ ತರ ಕಾಂಜೀವರಂ ವೆರೈಟಿ ಡಾರ್ಕ್ ರೆಡ್ ಕಲರ್ ವಿತ್ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಈ ತರ ಸಾಫ್ಟ್ ಸಿಲ್ಕ್ ಕಾಂಜೀವರಂ ಪಟ್ಟು ವೆರೈಟೀಸ್ ಅಲ್ಲಿನೂ ನಿಮಗೆ ಸಿಗ್ತಾ ಇದೆ. ಗೋಲ್ಡನ್ ಜೆರಿ ವರ್ಕ್ ವಿವಿಂಗ್ ವರ್ಕ್ ಸ್ಯಾರೀಸ್ ಕಾಪರ್ ಸಿಲ್ಕ್ ಜೆರಿ ಸ್ಯಾರೀಸ್ ಗೋಲ್ಡನ್ ಜೆರಿ ಪಿಂಕ್ ಜೆರಿ ಸಿಲ್ವರ್ ಜೆರಿ ಎಲ್ಲ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ. ಬಾಕ್ಸ್ ವೆರೈಟೀಸ್ ಅಂದ್ರೆ ನಮ್ಮ ಹತ್ರ ಎಲಿಗೆಂಟ್ ಮಲ್ಟಿಪರ್ಪಸ್ ಬಾಕ್ಸ್ ವೆರೈಟೀಸ್ ಈ ತರ ನಿಮಗೆ ಹೆವಿ ಬನಾರಸಿ ಕಾನ್ಸೆಪ್ಟ್ ಅಲ್ಲಿನೂ ಪರ್ಚೇಸ್ ಮಾಡ್ಕೋಬಹುದು ಸೆಟ್ ಟು ಸೆಟ್. ನೋ ಸಿಂಗಲ್ ಪೀಸ್ ನೋ ಡ್ಯಾಮೇಜಸ್. ಬೈ ಮಿಸ್ಟೇಕ್ ಡ್ಯಾಮೇಜ್ ಬಂದ್ರೂ 100% ರೀಪ್ಲೇಸ್ ಆಪ್ಷನ್ ಇದೆ. ಅಜ್ಮೀರಾ ಫ್ಯಾಷನ್ಸ್ ನಿಮಗೆ ಆನ್ಲೈನ್ ಶಾಪಿಂಗು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆನ್ಲೈನ್ ಶಾಪಿಂಗ್ ಮಿನಿಮಮ್ 20,000 to 25,000 ಇಂದ ಅನ್ಲಿಮಿಟೆಡ್ ಆಗಿ ನೀವು ಪರ್ಚೇಸ್ ಮಾಡ್ಕೋಬಹುದು. ನೋ ಸಿಂಗಲ್ ಪೀಸ್ ಅಂಡ್ ನೋ ಕ್ಯಾಶ್ ಆನ್ ಡೆಲಿವರಿ. ಆನ್ಲೈನಲ್ಲೇ ಪೇಮೆಂಟ್ ಮಾಡ್ತೀರಾ ಬಿಲ್ ಡೀಟೇಲ್ಸ್ ನಿಮಗೆ ಕಳ್ಸಿಕೊಡ್ತಾರೆ. ಎಕ್ಸಿಕ್ಯೂಟಿವ್ಸ್ ಇದ್ದಾರೆ ಲ್ಯಾಂಗ್ವೇಜಸ್ ಮಾತಾಡೋರು ಇಲ್ಲಿ ಇದ್ದಾರೆ. ಡೈರೆಕ್ಟ್ ಬಂದರೆ ಗೈಡ್ ಮಾಡ್ತಾರೆ ಅಸಿಸ್ಟ್ ಮಾಡ್ತಾರೆ. ಯಾವ ಸಾರಿ ಬೇಕು ಯಾವ ಕಲೆಕ್ಷನ್ಸ್ ಬೇಕು ಎಲ್ಲ ನೀವು ರೀಸನಬಲ್ ಕಾಸ್ಟಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಇಲ್ಲಿ ಬಂದ್ರೂ ಅನ್ಲಿಮಿಟೆಡ್ ಸೆಟ್ ಟು ಸೆಟ್ ಪರ್ಚೇಸ್ ಮಾಡ್ಕೋಬೇಕು. ವ್ಯಾಪಾರ ಮಾಡಬೇಕು ಸ್ಟಾರ್ಟಪ್ ಮಾಡಬೇಕು ನ್ಯೂ ಕಲೆಕ್ಷನ್ಸ್ ಬೇಕು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅನ್ನೋರಿಗೆ ಇಲ್ಲಿ ರೀಸನಬಲ್ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ಸ್ ಹತ್ರ ಪರ್ಚೇಸ್ ಮಾಡಿ. ಅಜ್ಮೀರಾ ಫ್ಯಾಷನ್ಸ್ ವಿಡಿಯೋ ಕಾಲಿಂಗ್ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ. ವಿಡಿಯೋಸ್ ನೋಡ್ತಾ ಇದ್ದೀರಾ ಟೇಕ್ ಅ ಸ್ಕ್ರೀನ್ ಶಾಟ್. ಡೈರೆಕ್ಟ್ ಕಾಲ್ ಮಾಡಿ ಇಲ್ಲ ಸ್ಕ್ರೀನ್ ಶಾಟ್ ತಗೊಂಡು ಬನ್ನಿ. ವಿಡಿಯೋ ಕಾಲಿಂಗು ಟೀಮ್ ಇದ್ದಾರೆ. ಸೊ ಆನ್ಲೈನ್ ಪರ್ಚೇಸ್ 24/7 ನೀವು ಪರ್ಚೇಸ್ ಮಾಡ್ಕೋಬಹುದು. ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗ್ ಸೇಫ್ ಅಂಡ್ ಸೆಕ್ಯೂರ್ ಆಗಿ ನಿಮ್ಗೆ ಮಾಡಿಸ್ಕೊಡ್ತಾರೆ. 10 to 12 ಡೇಸ್ ಅಲ್ಲಿ ಬಂದ್ಬಿಡುತ್ತೆ. ಜಸ್ಟ್ ನಿಮ್ಗೆ ಸ್ಟಾಕ್ ಕೈಯಲ್ಲಿ ಬಂದ ಮೇಲೆ ವೇಟ್ ಚಾರ್ಜಸ್ ಮಾತ್ರ ಪೇ ಮಾಡ್ತೀರಾ. ನೋ ಡೆಲಿವರಿ ಚಾರ್ಜಸ್ ಅಂಡ್ ನೋ ಸರ್ವಿಸ್ ಚಾರ್ಜಸ್. ಬೇಸಿಕ್ ಆಗಿ ವೇಟ್ ಚಾರ್ಜಸ್ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ನಾಟ್ ಓನ್ಲಿ ಇಂಡಿಯಾ ಪ್ಲಸ್ ಇಂಟರ್ನ್ಯಾಷನಲ್ 30+ ಕಂಟ್ರೀಸ್ಗೂ ನಾವು ಶಿಪ್ಪಿಂಗ್ ಟ್ರಾನ್ಸ್ಪೋರ್ಟ್ ಕೊಡ್ತಾ ಇದ್ದೀವಿ. ಇಂಟರ್ನ್ಯಾಷನಲ್ 30+ ಕಂಟ್ರೀಸ್ಗೆ +91 ನಂಬರ್ ಆ್ಯಡ್ ಆನ್ ಮಾಡಿ ಕಮ್ಯುನಿಕೇಟ್ ಮಾಡಿ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತಾರೆ. ಅಜ್ಮೀರಾ ಫ್ಯಾಷನ್ಸ್ ನಿಮಗೆ ರೀಸನಬಲ್ ಯಾವ ಥರ ವ್ಯಾಪಾರ ಮಾಡಬೇಕು ಮಾರ್ಜಿನ್ ಇಡಬೇಕು ಅನ್ನೋದು ಗೈಡ್ ಮಾಡ್ತಾರೆ ಅಸಿಸ್ಟ್ ಮಾಡ್ತಾರೆ.
ಸೊ ವಿವರ್ಸ್, ಈ ಟ್ರೆಂಡಿಂಗ್ ವೆರೈಟೀಸ್ ಆಫ್ ಸಿಲ್ಕ್ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಬೇಗ ಆನ್ಲೈನ್ ಪರ್ಚೇಸ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಅಂದರೆ ಒಂದ್ಸತಿ ವಿಸಿಟ್ ಮಾಡಿ, ಟಚ್ ಆ್ಯಂಡ್ ಫೀಲ್ ದ ಫ್ಯಾಬ್ರಿಕ್ ಆ್ಯಂಡ್ ಪರ್ಚೇಸ್ ಮಾಡಿ. ಅಜ್ಮೀರಾ ಫ್ಯಾಷನ್, ಸೂರತ್, ನೀವು ರೈಲ್ವೆ ಸ್ಟೇಷನ್ನಿಂದನೂ ಬರ್ಬೋದು, ಏರ್ಪೋರ್ಟ್ನಿಂದನೂ ಬರ್ಬೋದು. ಇಲ್ಲಿ ಬಂದರೆ ರಿಸೆಪ್ಷನಲ್ಲಿ ಭೇಟಿ ಮಾಡಿ, ಸೇಲ್ಸ್ ಎಕ್ಸಿಕ್ಯೂಟಿವ್ ಪ್ರೊವೈಡ್ ಮಾಡ್ತಾರೆ. ಆನ್ಲೈನಲ್ಲಿನೂ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ. ಸೊ ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಸೊ ಬನ್ನಿ, ನೋಡಿ, ಕಲೆಕ್ಷನ್ಸ್ನ ಪರ್ಚೇಸ್ ಮಾಡಿ. ಸ್ಮಾಲ್ ಇನ್ವೆಸ್ಟ್ಮೆಂಟಿಂದ ರಿಟೇಲ್ ಕಾನ್ಸೆಪ್ಟ್ವರೆಗೂ, ಶೋರೂಮ್ವರೆಗೂ ಇಲ್ಲಿ ಕಲೆಕ್ಷನ್ಸ್ ಇದೆ ಆ್ಯಂಡ್ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡ್ಬೋದು. ಸೊ ಈ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದರೆ ಬೇಗ ಕಾಂಟ್ಯಾಕ್ಟ್ ಮಾಡಿ. ತಿರ್ಗಾ ಭೇಟಿ ಮಾಡ್ತೀನಿ ನ್ಯೂ ಕಲೆಕ್ಷನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ಸ್ ವಿಡಿಯೋಸ್ ಜೊತೆ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ದ ಚಾನಲ್, ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ವಿಡಿಯೋಲಿ ಭೇಟಿ ಮಾಡೋಣ. ಅದುವರೆಗೂ ಟೇಕ್ ಕೇರ್, ಬಾಯ್, ಧನ್ಯವಾದಗಳು. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸಗಳೆಲ್ಲ ಮಾಡಿ ಮುಗಿಸ್ಕೊಂಡಿದ್ದಕ್ಕೆ ನಾನು ವಾಟರ್ ಕ್ಲೀನಿಂಗ್ ಮಾಡ್ತಾ ಇರೋದು. ಇಲ್ಲ ಅಂತ ಅಂದಿದ್ರೆ ನಿಜವಾಗ್ಲೂ ಆಗ್ತಾ ಇರಲಿಲ್ಲ. ನನಗೆ ಗೊತ್ತು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ, ಹಾಗಾಗಿನೇ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಆಮೇಲೆ ತಿಂಡಿ ಕೂಡ ಮಾಡಿ ಅಪ್ಪುಗೆ ಕೂಡ ತಿಂಡಿ ತಿನ್ನಿಸಿ ಆಮೇಲೆ ನಾನು ವಾಟರ್ ಕ್ಲೀನಿಂಗ್ ಮಾಡ್ತಾರೋ ಅಂಥದ್ದು. ಇದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಟೈಮೇ ಹಿಡಿಯುತ್ತೆ, ಯಾಕಂದರೆ ಅಷ್ಟು ಈಸಿಯಾಗಿ ಅಂತೂ ಆಗೋ ಕೆಲಸಗಳೇ ಅಲ್ಲ ಇದು. ಒಂದೊಂದ್ಸಲಿ ಅನಿಸುತ್ತೆ ಯಾಕಾದರೂ ಇಷ್ಟೊಂದು ಬಟ್ಟೆ ತೊಗೊಂಡಿದ್ದೀನಿ ಅಂತ, ಬಟ್ ಒಂದೊಂದ್ಸಲಿ ಬಟ್ಟೆನೇ ಇಲ್ವಲ್ಲ ನನ್ನ ಹತ್ರ ಅಂತಲೂ ಅನಿಸುತ್ತೆ. ಸೊ ನಿಮಗೂ ಕೂಡ ಇದೇ ರೀತಿಯಾಗೇ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ತಿಳಿಸಿ, ಓಕೆನಾ? ಹೆಣ್ಮಕ್ಳ ಹತ್ರ ಎಷ್ಟೇ ಬಟ್ಟೆ ಇದ್ದರೂ ಕೂಡ ಬಟ್ಟೆನೇ ಇಲ್ಲ ಅಂತ ಹೇಳ್ತಾನೆ ಇರ್ತೀವಿ. ಅದೇ ವಾಟರ್ ಕ್ಲೀನಿಂಗ್ ಮಾಡುವಾಗ ಅಯ್ಯೋ ನನ್ನ ಹತ್ರ ಇಷ್ಟೊಂದು ಬಟ್ಟೆಗಳಿದ್ದಾವ ಅಂತ ಅನಿಸುತ್ತೆ. ಸೊ ನನಗಂತೂ ಫೋಲ್ಡ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಬೆಳಗ್ಗೆ ಅಂತೂ ರಾಶಿ ಬಟ್ಟೆ ಇತ್ತು. ಸೊ ಅದನ್ನೆಲ್ಲ ಫೋಲ್ಡ್ ಮಾಡಿದ ಮೇಲೇ ನಾನು ಇಲ್ಲ ಇವತ್ತು ಏನೇ ಆಗಲಿ ವಾಟರ್ ಕ್ಲೀನಿಂಗ್ ಮಾಡೇ ಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರೋದು. ಒಂದು ಸ್ವಲ್ಪ ಜಾಸ್ತಿ ಬಟ್ಟೆ ಇದ್ದಾಗ ಫೋಲ್ಡ್ ಮಾಡಿ ಎತ್ತಿಡಬೇಕು ಅಂತ ಅಂದಾಗ ಯಾಕೆ ಇಷ್ಟೊಂದು ಮೆಸ್ಸಿಯಾಗಿದೆ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೇ ಒಂದು ಸ್ವಲ್ಪ ನಾನೇ ಮೋಟಿವೇಶನ್ ತೊಗೊಂಡು ಇವಾಗ ವಾಟರ್ ಕ್ಲೀನಿಂಗ್ ಮಾಡೋಣ ಅಂತ ಕೊನೆಗೂ ಬಂದಿದ್ದೀನಿ. ಮತ್ತು ಇನ್ನೊಂದೇನು ಅಂತ ಅಂದರೆ, ಇವಾಗ ನಾನು ಏನು ವಾಟರ್ ಆರ್ಗನೈಸೇಷನ್ ಮಾಡ್ತಾಯಿದ್ದೆ ಅಲ್ವಾ, ಆವಾಗ ನನಗೊಂದು ಫ್ಲ್ಯಾಶ್ ಆಯಿತು. ಸೊ ಈ ರೀತಿಯಾಗಿ ನಾವು ಓಪನ್ನಾಗಿ ವಾಟರ್ ಮಾಡಿಸ್ಕೊಂಡ್ಬಿಟ್ರೆ ನಿಜವಾಗ್ಲೂ ಜಾಸ್ತಿನೇ ಮೆಸ್ಸಿ ಆಗುತ್ತೆ ಮತ್ತು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಒಂದಕ್ಕೆ ಒಂದು ಬ್ಯಾಲೆನ್ಸ್ ಮಾಡಿ ನಾವು ಬಟ್ಟೆಗಳನ್ನ ಜೋಡಿಸಿಡ್ತೀವಿ ಅಂತಲೇ ಮಾಡ್ಕೊಳ್ಬೇಕಾಗಿರೋದು. ಇಲ್ಲ ಅಂತ ಅಂದರೆ ಏನು ಗೊತ್ತಾ, ನಾವು ಒಂದು ಸೈಡ್ ಬಟ್ಟೆ ಇಟ್ಟು ಇನ್ನೊಂದು ಸೈಡ್ ಬಟ್ಟೆ ಇಟ್ಟಿಲ್ಲ ಅಂತಂದರೆ ಫುಲ್ಲು ವಾಲೇ ಬಿಡುತ್ತೆ. ಸೊ ನಾನು ಹೀಗೆ ಯೋಚನೆ ಮಾಡ್ತಾಯಿದ್ದೆ, ನಾವು ಸ್ವಂತ ಮನೆಗೆ ಹೋದ್ಮೇಲೆ ಅಲ್ಲಿ ನೀಟಾಗಿ ಎಲ್ಲ ವಾರ್ಡ್ರೋಬ್ಗೆ ಏನೆಲ್ಲ ನಾನು ಮಾಡಿಸ್ಕೊಳ್ಬೇಕು ಅಂತ ಇರುತ್ತೆ ಅಂದರೆ ನೀಟಾಗಿ ಕಂಪಾರ್ಟ್ಮೆಂಟ್ ಥರ. ಸೊ ಅದನ್ನೆಲ್ಲ ನೀಟಾಗಿ ಮಾಡಿಸ್ಕೊಳ್ಬೇಕು. ಬಿಕಾಸ್ ಈ ರೀತಿಯಾಗಿ ಪ್ರತಿ ಟೈಮು ಕ್ಲೀನ್ ಮಾಡ್ಕೊಂಡಿರಬೇಕು ಅಂತಂದರೆ ನಿಜ ಆಗಲ್ಲ. ನಾವು ಸ್ವಂತ ಮನೆಯಲ್ಲಿ ಇರೋ ಟೈಮಲ್ಲಿ ಈ ರೀತಿ ಎಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಿಸ್ಬಿಟ್ರೆ ಬೆಸ್ಟ್ ಅಂತ ನನಗೆ ಹಂಗೆ ಅನ್ನಿಸ್ತು. ಯಾಕಂದರೆ ಈ ರೀತಿ ಒಂದೇ ಸಮ ವಾಲ್ ಬಿಟ್ರೆ ಆಮೇಲೆ ಬಟ್ಟೆಗಳು ಅದನ್ನೇ ಫೋಲ್ಡ್ ಮಾಡೋದೇ ಕೆಲಸ ಆಗೋಗ್ಬಿಡುತ್ತೆ. ನನಗಂತೂ ನಿಜ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದರಲ್ಲೂ ಈ ಒಂದು ವಾರ್ಡ್ರೋಬಲ್ಲೇ ನನಗೆ ಜಾಸ್ತಿ ಆ ರೀತಿಯಾಗಿ ಅನ್ನಿಸ್ತಾ ಇದ್ದಿತ್ತು. ಯಾಕಂದರೆ ನಾನು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಒಂದೊಂದ್ಸಲಿ ದಬ್ಬಂತ ಬಿದ್ದೋಗ್ಬಿಡೋದು ಎಲ್ಲ ಬಟ್ಟೆಗಳನ್ನು. ಆಮೇಲೆ ಫ್ರೀಯಾಗಿದ್ದರೆ ಎಲ್ಲ ಫೋಲ್ಡ್ ಮಾಡಿ ಇಡ್ತಾಯಿದ್ದೆ, ಫ್ರೀಯಾಗಿಲ್ಲ ಅಂತ ಅಂದರೆ ನಿಜವಾಗ್ಲೂ ಯಾಕಾದರೂ ಇಷ್ಟೊಂದು ಬಟ್ಟೆ ತೊಗೊಂಡಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಸೊ ಹೆಣ್ಮಕ್ಳು ಅಂತ ಅಂದಮೇಲೆ ಬಟ್ಟೆ ಅಂತೂ ಇದ್ದೇ ಇರುತ್ತೆ. ನಾವು ಎಷ್ಟೇ ಅಯ್ಯೋ ಎಷ್ಟೊಂದು ಬಟ್ಟೆ ಇದೆ ಅಂತ ಅಂದ್ಕೊಂಡ್ರು ಎಲ್ಲಾದರೂ ಒಂದು ಕಡೆ ಶಾಪಿಂಗ್ ಹೋದಾಗ ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ ಅಂದರೂ ಒಂದು 2 ಬಟ್ಟೆಗಳನ್ನ ಎತ್ಕೊಂಡು ಬರ್ತೀವಿ. ಸೊ ಹೀಗೆ ಮಾಡಿನೇ ಜಾಸ್ತಿ ಬಟ್ಟೆಗಳು ಮಾಡ್ಕೊಂಬಿಟ್ಟು ಆಮೇಲೆ ಒಂದಿನ ಕ್ಲೀನ್ ಮಾಡೋ ಟೈಮಲ್ಲಿ ಯಾಕಾದರೂ ಇಷ್ಟೊಂದು ಬಟ್ಟೆ ಮಾಡ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಸೊ ನನಗೂ ಕೂಡ ಇದೇ ರೀತಿಯಾಗೇ ಅನ್ನಿಸ್ತಾ ಇತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಎಲ್ಲಾದರೂ ಹೊರಗಡೆ ಹೋಗೋ ಟೈಮಲ್ಲಂತೂ ನನ್ನ ಹತ್ರ ಬಟ್ಟೆನೇ ಇಲ್ಲ ಅಂತಲೇ ಅನಿಸುತ್ತೆ. ಸೊ ಹೆಣ್ಮಕ್ಳಿಗಂತೂ ಎಷ್ಟು ಕಬೋರ್ಡ್ ಇದ್ದರೂ ಕೂಡ ಸಾಲಲ್ಲ. ನನಗೂ ಕೂಡ ಅದೇ ರೀತಿಯಾಗೇ ಆಗಿದೆ ಇವಾಗ. ಏನಂತ ಅಂದರೆ ಲಾಸ್ಟ್ ಟೈಮ್ ನಾನು ನೀಟಾಗಿ ವಾರ್ಡ್ರೋಬ್ ಆರ್ಗನೈಸೇಷನ್ ಮಾಡಿದಾಗ ಓಕೆ ಫೈನ್ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ನೋಡ್ತೀನಿ ಸೀರೆ ಎಲ್ಲ ಕ್ಲೀನ್ ಮಾಡಿಬಿಡೋಣ, ಇವನ್ ಅದನ್ನು ಕೂಡ ಇನ್ನೇನು ಅದನ್ನು ಹಾಗೆ ಬಿಡೋದು, ಹೇಗಿದ್ದರೂ ವಾರ್ಡ್ರೋಬ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ, ಇವನ್ ಸೀರೆ ಕೂಡ ನೀಟಾಗೆಲ್ಲ ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂತ ನಾನು ಮುಂದೆ ಶೇರ್ ಮಾಡ್ಕೊತೀನಿ ಅದನ್ನು ಯಾವ ರೀತಿಯಾಗಿ ನಾನು ಜೋಡಿಸಿಟ್ಟಿದ್ದೀನಿ ಅಂತ. ಅದು ಕೂಡ ಫುಲ್ ಮೆಸ್ಸಿ ಆಗೋಗ್ಬಿಟ್ಟಿದೆ. ಹಾಗೆಯೇ ಒಂದು ಸೀರೆ ತೊಗೊಳಕ್ಕೆ ಹೋದರೆ ಬರೋ ಸೀರೆ ಎಲ್ಲ ಬಿದ್ದೋಗ್ತಾ ಇದೆ. ಹಾಗಾಗಿ ನಾನೊಂದು ಯೋಚನೆ ಮಾಡಿದ್ದೇನು ಅಂತಂದರೆ ಅದನ್ನು ಕೂಡ ಕ್ಲೀನ್ ಮಾಡಿಬಿಡೋಣ. ಸೊ ಅದನ್ನೆಲ್ಲ ಬಂದುಬಿಟ್ಟು ನಾನು ಅಪ್ಪು ಕಬೋರ್ಡಲ್ಲಿ ನೀಟಾಗಿ ಜೋಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅವ್ನ ಬಟ್ಟೆಗಳು ಒಂದು ಸ್ವಲ್ಪ ಕಡಿಮೆ ಇದೆ ಅಲ್ವಾ. ಸೊ ಹಾಗಾಗಿ ಹೇಗೋ ಆಗುತ್ತೆ. ಅಮ್ಮನ ಮನೆಯಲ್ಲಿ ಒಂದು ಸ್ವಲ್ಪ ಬಟ್ಟೆ ಇದೆ, ಇಲ್ಲೊಂದು ಸ್ವಲ್ಪ ಬಟ್ಟೆ ಇದೆ ಅಪ್ಪುದು. ಸೊ ಅವ್ನ ಕಬೋರ್ಡಲ್ಲಿ ನಾನು ಜೋಡಿಸಿದ್ರೆ ಅಷ್ಟೊಂದೇನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡೆ. ಸೊ ನೋಡಿ ಜೀವನಂತೂ ಯಾವಾಗ್ಲೂ ಹೇಳ್ತಾನೆ ಇರ್ತಿದ್ರು, ನೀನಂತೂ ಬರಬೇಡ ಆ ರೂಮಿಗೆ ಬರಬೇಡ ನೀನು ಬಟ್ಟೆ ತೊಗೊಂಡು ಅಂತ. ಸೊ ಇವಾಗ ಫೈನಲಿ ನಾನು ನನ್ನ ಸೀರೆಗಳೆಲ್ಲ ತೊಗೊಂಡು ಅದೇ
ರೂಮ್ಗೆ ಹೋಗೋ ರೀತಿಯಾಗಿ ಆಯಿತು. ಬಟ್ ಏನಂದರೆ ಒಂದು ಸರಿ ನಾನು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂತ ಅಂದರೆ ಅದು 1 ತಿಂಗಳು ಇಲ್ಲ 2 ತಿಂಗಳು ತನಕ ನೀಟಾಗಿರುತ್ತೆ. ಮತ್ತೆ ನಾನು ಕ್ಲೀನಿಂಗ್ ಮಾಡಲೇಬೇಕು. ಸೊ ಇವತ್ತು ಹೇಗಿದ್ದರೂ ಫ್ರೀ ಆಗಿದ್ದೆ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಈಗ ಆಲ್ಮೋಸ್ಟ್ ಫಸ್ಟ್ ಸ್ಟೆಪ್ಪಲ್ಲೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿದ್ದಾಯಿತು. ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಬಂದುಬಿಟ್ಟು ನಾನು ಏನು ಜಾಸ್ತಿ ಬಟ್ಟೆಗಳು ಯೂಸ್ ಮಾಡಲ್ಲ ಅಲ್ವಾ, ಅಂದರೆ ಜೀನ್ಸ್ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಅದನ್ನೆಲ್ಲ ನಾನು ಅಲ್ಲೇ ಜೋಡಿಸಿಡ್ತಾ ಇದ್ದೀನಿ. ಯಾಕಂದರೆ ತುಂಬಾ ರೇರಾಗಿ ಯೂಸ್ ಮಾಡೋ ಬಟ್ಟೆಗಳೆಲ್ಲ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಇಟ್ಟರೆ ಅದೇನು ಪ್ರಾಬ್ಲಮ್ ಇಲ್ಲ, ನಾವು ಹೇಗೆ ಜೋಡಿಸಿಟ್ಟಿರ್ತೀವೋ ಅದು ಹಾಗೇ ಇರುತ್ತೆ. ಸೊ ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಜೀನ್ಸು, ಟಾಪ್ಸು, ಟೀ ಶರ್ಟ್ಸು ಅದನ್ನೆಲ್ಲ ಇಡ್ತಾಯಿದ್ದೀನಿ. ಮತ್ತು ತುಂಬಾ ರೇರಾಗಿ ಯೂಸ್ ಮಾಡೋ ಬಟ್ಟೆಗಳನ್ನೆಲ್ಲ ಕೂಡ ನಾನು ಸೆಕೆಂಡ್ ಸ್ಟೆಪ್ಪಲ್ಲೇ ಇಡ್ತಾಯಿದ್ದೀನಿ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಬಂದುಬಿಟ್ಟು ಟಾಪ್ಸ್ಗಳನ್ನ ಇಟ್ಟಿದ್ದೀನಿ, ಕುರ್ತಾಸು, ಈ ರೀತಿಯಾಗಿ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಫುಲ್ ಕುರ್ತಾಸು, ಟಾಪ್ಸು ಇದೇ ರೀತಿಯಾಗೇ ಇಟ್ಟಿದ್ದೀನಿ. ಅಂದರೆ ನಾನು ತುಂಬ ಯೂಸ್ ಮಾಡ್ತೀನಿ ಅಲ್ಲ ಮನೆಯಲ್ಲಾಗಿರ್ಬೋದು ಅಥವಾ ಸಡನ್ನಾಗಿ ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ಅಂತ ಆಗಿರ್ಬೋದು, ಅದನ್ನೆಲ್ಲ ನಾನು ಫಸ್ಟ್ ಇದರಲ್ಲಿ ಜೋಡಿಸಿಟ್ಕೊಂಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಇರೋದು ಟಾಪ್ಸೇ, ಕುರ್ತಾಸು, ಟಾಪ್ಸು ಇದನ್ನೆಲ್ಲ ಅಲ್ಲೇ ಇಟ್ಟಿದ್ದೀನಿ. ಹಾಗೆಯೇ ಒಂದು ಝೂಕ್ದು ಹ್ಯಾಂಡ್ ಬ್ಯಾಗ್ ಇದೆ. ಸೊ ಅದನ್ನು ಎಲ್ಲಿಡೋದು ಅಂತಲೇ ಯೋಚನೆ ಮಾಡಿ ಸಾಕಾಯಿತು. ಸೊ ಫೈನಲಿ ಸದ್ಯಕ್ಕಿರಲಿ ಅಲ್ಲೇ ಅಂತ ಅಲ್ಲೇ ಮುಂದೆನೇ ಇಟ್ಟಿದ್ದೀನಿ. ಸೊ ಈಗ ಒಂದು ಕಬೋರ್ಡ್ ಕ್ಲೀನ್ ಮಾಡಿದ್ದಾಯಿತು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಸಿಂಗಲ್ ಕಬೋರ್ಡ್ ಇದೆ, ಅಲ್ಲಿ ಕ್ಲೀನ್ ಮಾಡಬೇಕು. ಅಲ್ಲಿ ನಾನು ಸೀರೆಗಳನ್ನೆಲ್ಲ ಜೋಡಿಸಿಟ್ಟಿದ್ದೀನಿ. ಹಾಗೆಯೇ ಇನ್ನೊಂದು ಬಂದುಬಿಟ್ಟು ಸೆಕೆಂಡ್ ಸ್ಟೆಪ್ಪಲ್ಲಿ ಅಲ್ಲಿ ಕಂಪ್ಲೀಟಾಗಿ ಪಾರ್ಟಿವೇರ್ ಡ್ರೆಸ್ಗಳನ್ನೆಲ್ಲ ಇಟ್ಟಿದ್ದೀನಿ. ತುಂಬಾ ರೇರಾಗಿ ಯೂಸ್ ಮಾಡೋದು, ಅದನ್ನು ಕೂಡ ಅಷ್ಟೇ ಎಲ್ಲಾದರೂ ಫಂಕ್ಷನ್ಗೆ ಹೋಗೋವಾಗ ಮಾತ್ರನೇ ತೊಗೊಳ್ಳೋ ಅಂಥದ್ದು. ಸೊ ಅದಕ್ಕೋಸ್ಕರ ಅಲ್ಲಿ ಇಟ್ಟಿದ್ದೆ. ಬಟ್ ಏನಂತ ಅಂದರೆ ಅಲ್ಲಿ ಒಂದು ಬಟ್ಟೆನೂ ಇದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಒಂದು ಸ್ವಲ್ಪ ನೀಟಾಗಿ ಯೋಚನೆ ಮಾಡಿ ಜೋಡಿಸಿಟ್ಬಿಡೋಣ ಅಂತ ಅದನ್ನು ಕೂಡ ಜೋಡಿಸ್ತಾ ಇದ್ದೀನಿ. ಹಾಗೆಯೇ ಇವಾಗ ಮೇಲೆ ಸೀರೆ ಎಲ್ಲ ಇಟ್ಟಿದ್ದೆ, ಅದನ್ನು ಕೂಡ ಎಲ್ಲ ತೆಗೆದು ಕೆಳಗಡೆ ಹಾಕ್ಕೊಂಡೆ ಫೋಲ್ಡ್ ಮಾಡಿ ಇಡೋಣ ಅಂತ ಅಂದ್ಬಿಟ್ಟು. ಹಾಗೆಯೇ ಇವಾಗ ಒಂದು ಸ್ವಲ್ಪ ಫಸ್ಟು ಸ್ಟೆಪ್ಪಲ್ಲಿ ಏನಿದೆ ಅಲ್ಲಿ ಫುಲ್ಲು ಪಾರ್ಟಿವೇರ್ ಡ್ರೆಸ್ನೇ ಇಟ್ಬಿಡೋಣ. ಸೊ ಸೀರೆಗಳನ್ನೆಲ್ಲ ಬಂದುಬಿಟ್ಟು ಹ್ಯಾಂಗರಲ್ಲಿ ಹಾಕಿ ಅಪ್ಪು ರೂಮಲ್ಲಿ ಜೋಡಿಸ್ಬಿಡೋಣ ಅಂತ ಅಂದ್ಕೊಂಡೆ. ಈ ರೀತಿ ಒಂದು ಸ್ವಲ್ಪ ಯೋಚನೆ ಮಾಡಿದ್ದಕ್ಕೆ ಏನೋ ನನಗೆ ನೀಟಾಗಿ ಕಾಣಿಸ್ತಾ ಇದೆ ಈಗ ಸದ್ಯಕ್ಕೆ ಜೋಡಿಸೋವಾಗ. ಸೊ ಇದೇ ರೀತಿಯಾಗಿಯೇ ಇರುತ್ತಾ ಏನು ಅಂತ ನೋಡಬೇಕು ಅಷ್ಟೇ. ನಾವು ಹೆಣ್ಮಕ್ಳೇನು ಅಷ್ಟಾಗಿ ಕ್ಲೀನಾಗಿ ನೀಟಾಗಿ ಹೀಗೆ ಇರುತ್ತೆ ಲೈಫ್ ಲಾಂಗ್ ಅನ್ನೋ ಥರ ಏನು ಇಟ್ಕೊಳ್ಳಲ್ಲ. ಅವಾಗವಾಗ ಕ್ಲೀನ್ ಮಾಡ್ತಾನೇ ಇರಬೇಕು. ಸೊ ಎಷ್ಟು ಕ್ಲೀನ್ ಮಾಡ್ತೀವಿ ಅಷ್ಟು ಒಳ್ಳೆಯದು ಅಂತ ಹೇಳ್ಬೋದು. ಇಫ್ ಇನ್ ಕೇಸ್ ಏನಾದರೂ ಜಿರಳೆ ಅದೆಲ್ಲ ಸೇರಿಕೊಂಡ್ರೂ ಕೂಡ ಹೋಗುತ್ತೆ. ಹಾಗೆಯೇ ಈ ಒಂದು ಡ್ರೆಸ್ ಬಂದುಬಿಟ್ಟು ನಾನು ಐ ಥಿಂಕ್ ಸೆಕೆಂಡ್ ಇಯರ್ BBM ಅಥವಾ ಫಸ್ಟ್ ಇಯರ್ BBM ಅಲ್ಲಿ ತೊಗೊಂಡಿದ್ದು. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನನ್ನ ಫೇವ್ರೆಟ್ ಡ್ರೆಸ್ ಅದು. ನಾನು ಅವಾಗ ಒಂದು ಸ್ವಲ್ಪ ಸಣ್ಣ ಇದೆ, ಅವಾಗ ಆಗ್ತಾಯಿತ್ತು. ಬಟ್ ಇವಾಗ ಒಂದು ಸ್ವಲ್ಪ ಅದು ಸೈಜ್ ಆಗಲ್ಲ. ಬಟ್ ಆಲ್ಸೋ ಅದೊಂದು ಚೆನ್ನಾಗಿದೆ ಅಲ್ಲ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ನನ್ನ ತಂಗಿ ಅಂತೂ ತುಂಬ ಸರಿ ಕೇಳಿದ್ದಾಳೆ, ಅದನ್ನು ಕೊಟ್ಬಿಡು ನನಗೆ, ನಾನೇ ಯೂಸ್ ಮಾಡ್ತೀನಿ ಅಂತ. ಬಟ್ ಏನಂದರೆ ಎಲ್ಲಾದರೂ ಫಂಕ್ಷನೆಲ್ಲ ಇದ್ದಾಗ ಕೊಡ್ತೀನಿ, ಹಾಕ್ಕೊಂಡು ಹೋಗ್ತಾಳೆ. ಬಟ್ ಅವಳಿಗೆ ಅಂತ ಕೊಟ್ಟಿಲ್ಲ ಅಷ್ಟೇ. ತುಂಬ ಡ್ರೆಸ್ಗಳು ಇದೇ ರೀತಿಯಾಗೇ ನನ್ನ ಡ್ರೆಸ್ ಎಲ್ಲ ಅವಳಿಗೆ ಕೊಟ್ಟಿದ್ದೀನಿ, ಅವಳು ಯೂಸ್ ಮಾಡ್ತಾಳೆ ಅದನ್ನೆಲ್ಲ. ಇವನ್ ಅವಳ ಡ್ರೆಸ್ ಅವಾಗ ನಾನು ಅವಳು ಒಂದೇ ಸೈಜ್ ಇದ್ವಲ್ಲ, ಇಬ್ರಿಗೂ ಕೂಡ ಆಗ್ತಾಯಿತ್ತು. ಸ್ವಲ್ಪ ನಾನು ದಪ್ಪ ಆದಮೇಲೆ ಅವಳಿಗೇ ಕೊಟ್ಬಿಡ್ತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ. ಅದನ್ನೆಲ್ಲ ಕೆಲವೊಂದಷ್ಟು ಬಟ್ಟೆಗಳು ಆಗಲಿಲ್ಲ ಅಂತ ಅಂದ್ರೂ ಕೂಡ ಹಾಗೆ ಮೆಮೊರಿಗೆ ಅಂತ ಇಟ್ಕೊಂಡಿದ್ದೀನಿ. ಅಂದರೆ ಜೀವನ ಫಸ್ಟ್ ಮೀಟ್ ಮಾಡಿದಾಗ ನಾನು ಹಾಕ್ಕೊಂಡಿದ್ದ ಬಟ್ಟೆ, ಆಮೇಲೆ ಅಪ್ಪು ಪ್ರೆಗ್ನೆನ್ಸಿನಲ್ಲಿ ನಾನು ಯೂಸ್ ಮಾಡ್ತಾ ಇದ್ದಿದ್ದ ಬಟ್ಟೆ. ಸೊ ಈ ರೀತಿಯಾಗಿ ಕೆಲವೊಂದಷ್ಟು ಮೆಮೊರೀಸ್ಗೋಸ್ಕರ ಇಟ್ಕೊಂಡಿದ್ದೀನಿ. ಜೀವನ ಹೊರಗಡೆ ಹೋದಾಗ ಫಸ್ಟ್ ಟೈಮ್ ನನಗೆ ಬಟ್ಟೆ ತಗೊಟ್ಟಿದ್ದು ಅದು, ಆಮೇಲೆ ಸೀರೆ ತಗೊಟ್ಟಿದ್ರು ಫಸ್ಟು. ಆ ಸೀರೆ ಅಂತೂ ನಂಗೆ ಸಖತ್ ಇಷ್ಟ. ಸೊ ತುಂಬಾ ಚೆನ್ನಾಗಿದೆ, ಅದನ್ನು ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಅದನ್ನು ಏನಂದರೆ ತುಂಬ ಡೆಲಿಕೇಟಾಗಿ ಯೂಸ್ ಮಾಡ್ತೀನಿ, ನನಗೆ ಅದೇನೋ ಹಾಳಾಗ್ಬಿಟ್ರೆ ಅನ್ನೋ ಥರ ಫೀಲು. ಸೊ ಹಾಗಾಗಿ ತುಂಬಾ ಇಷ್ಟಪಟ್ಟು ಕೆಲವೊಂದಷ್ಟು ಬಟ್ಟೆಗಳನ್ನ ಹಾಗೆ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನಮ್ಮಪ್ಪ ಫಸ್ಟ್ ಟೈಮ್ ನನಗೊಂದು ಕಾಸ್ಟ್ಲಿ ಬಟ್ಟೆ ಕೊಡಿಸಿದ್ರು. ಸೊ ಅದನ್ನು ಕೂಡ ಅಷ್ಟೇ ಹಾಗೆ ಮೆಮೊರಿಗೆ ಅಂತ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಇರಲಿ ಅಂತ ಅಷ್ಟೇ. ಆಮೇಲೆ ಮುಂಚೆ ಎಲ್ಲ ನಾನು ನನ್ನ ತಂಗಿ ಇಬ್ಬರು ಕೂಡ ಒಂದೇ ಸೈಜ್ ಇದ್ವಿ. ಸೊ ಆವಾಗ ಇಬ್ರಿಗೂ ಕೂಡ ಬಟ್ಟೆಗಳು ಆಗ್ತಾಯಿತ್ತು. ಅವಳ ಡ್ರೆಸ್ ನಾನು ಹಾಕ್ಕೊಳ್ತಾ ಇದ್ದೆ, ನನ್ನ ಡ್ರೆಸ್ ಅವಳು ಹಾಕ್ಕೊಳ್ತಾ ಇದ್ಲು. ಸೊ ಈ ರೀತಿಯಾಗಿ ಮಾಡ್ತಾಯಿದ್ವಿ. ಬಟ್ ಇವಾಗಂತೂ ಆ ರೀತಿಯಾಗಿ ಆಗಲ್ಲ. ಸೊ ಫ್ರೆಂಡ್ಸ್, ಮೀಶೋಯಿಂದ ರೀಸೆಂಟಾಗಿ ಒಂದು ಟಾಪ್ನ ತರಿಸ್ಕೊಂಡಿದ್ದೆ. ಇದು ಬಂದುಬಿಟ್ಟು ಐ ಥಿಂಕ್ 450 ಸಮಥಿಂಗ್ ಏನೋ ಆಗಿತ್ತು.
ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತರಿಸ್ಕೊಂಡೆ. ಮೆರೂನ್ ಕಲರು ಈ ರೀತಿಯಾಗಿ ಜಾರ್ಜೆಟ್ ಕ್ಲಾತಲ್ಲಿ ಬರುತ್ತೆ. ಅದು ಚೆನ್ನಾಗಿದೆ, ಮತ್ತು ವಿತ್ ಲೈನಿಂಗ್ ಕೂಡ ಹೌದು. ರೀಸೆಂಟಾಗಿ ತರಿಸ್ಕೊಂಡಿದ್ದೆ, ಚೆನ್ನಾಗಿದೆ, ವೇರ್ ಮಾಡಿ ಕೂಡ ನೋಡಿದ್ದೆ. ಲೈನಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇಫ್ ನೀವೇನಾದ್ರು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಖಂಡಿತ ಪರ್ಚೇಸ್ ಮಾಡಿ. ಸೊ ನಾನು ಈ ಒಂದು ಡ್ರೆಸ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆಯೇ ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಡ್ರೆಸ್ಸು. ನೋಡ್ಬೋದು, ಚೆನ್ನಾಗಿದೆ. ಹಾಗೇನೆ ಇದು ಬಂದ್ಬಿಟ್ಟು ವಿತ್ ದುಪಟ್ಟ ಬರುತ್ತೆ. ಬಟ್ ನಂಗೆ ದುಪಟ್ಟ ಏನಷ್ಟು ಇಷ್ಟ ಆಗಲಿಲ್ಲ. ಡ್ರೆಸ್ ಚೆನ್ನಾಗಿದೆ, ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫುಲ್ಲು ಎಂಬ್ರಾಯ್ಡ್ರಿ, ಗೋಲ್ಡನ್ ಥ್ರೆಡಲ್ಲಿ ಎಂಬ್ರಾಯ್ಡ್ರಿ ಮಾಡಿರೋದು, ಚೆನ್ನಾಗಿದೆ. ಇಫ್ ನೀವೇನಾದ್ರು ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಪರ್ಚೇಸ್ ಮಾಡಿ. ಇವಾಗ ರೇಷ್ಮೆ ಸೀರೆ ಏನು ಫೋಲ್ಡ್ ಮಾಡೋ ರೀತಿಯಾಗಿಲ್ಲ, ಯಾಕೆಂದರೆ ಅದನ್ನೆಲ್ಲ ನೀಟಾಗಿ ನಾನು ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ದಟ್ ಅದು ನೀಟಾಗೇ ಇದೆ, ಅಲ್ಲೇನು ತೆಗೆದು ಮತ್ತೆ ಅದನ್ನು ಫೋಲ್ಡ್ ಮಾಡಬೇಕು ಅನ್ನೋ ಥರ ಎಲ್ಲ ಇಲ್ಲ. ಬಟ್ ಸಮ್ಮರ್ ಬಂದಾಗ ಒಂದು ಸ್ವಲ್ಪ ಅದನ್ನು ನೆರಳಲ್ಲಿ ಒಣಗಾಕ್ತೀನಿ. ಯಾಕೆಂತ ಅಂದರೆ ನಾವು ಆ ಒಂದು ರೇಷ್ಮೆ ಸೀರೆ ಎಲ್ಲ ಏನಿರುತ್ತೆ ಅದನ್ನು ಬಿಸಿಲಲ್ಲಿ ಒಣಗಾಕಿ ಅದಾದಮೇಲೆ ನೀಟಾಗಿ ಫೋಲ್ಡ್ ಮಾಡಿ ಇಡೋದ್ರಿಂದ ಆಪೋಸಿಟ್ ಡೈರೆಕ್ಷನಲ್ಲಿ, ಅಂದರೆ ಇವಾಗ ನಾವೇನು ಫಸ್ಟು ಫೋಲ್ಡ್ ಮಾಡಿ ಇಟ್ಟಿರ್ತೀವಿ ಅದೇ ರೀತಿಯಾಗಿಯೇ ಫೋಲ್ಡ್ ಮಾಡಬಾರ್ದು, ಉಲ್ಟಾ ಫೋಲ್ಡ್ ಮಾಡಿ ಇಡಬೇಕು. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಗೆ ಅದು ಏನು ಸಿಲ್ಕ್ದು ಥ್ರೆಡ್ ಇರುತ್ತೆ ಅದೆಲ್ಲ ಕಟ್ ಆಗಲ್ಲ. ಸೊ ಈ ರೀತಿಯಾಗಿ ಒಬ್ಬರು ಹೇಳಿದರು ನನಗೆ, ನಾನು ಕೂಡ ಅದೇ ರೀತಿಯಾಗೇ ಫಾಲೋ ಮಾಡ್ತೀನಿ. ಹಾಗೆಯೇ ನಮ್ಮ ಅಜ್ಜಿ ಇದೇ ರೀತಿಯಾಗೇ ಮಾಡೋದು. ಸಮ್ಮರ್ ಟೈಮಲ್ಲಿ ನೆರಳಲ್ಲಿ ಸೀರೆಗಳನ್ನೆಲ್ಲ ಒಣಗಾಕ್ತಾರೆ, ಅಂದರೆ ರೇಷ್ಮೆ ಸೀರೆಗಳನ್ನೆಲ್ಲ, ಅದನ್ನೆಲ್ಲ ಅವ್ರ ಟೈಮ್ ಇದ್ದರೆ ಐರನ್ ಮಾಡಿ ನೀಟಾಗಿ ಎತ್ತಿಟ್ಕೊಳ್ತಾರೆ. ಸೊ ಈ ರೀತಿ ಎಲ್ಲ ಮಾಡ್ತಾಯಿದ್ರಲ್ಲ, ಇವನ್ ನಾನು ಕೂಡ ಅದನ್ನೇ ನೋಡಿಕೊಂಡು ನಮ್ಮಮ್ಮ ಮಾಡೋದನ್ನೆಲ್ಲ, ಸೊ ನಾನು ಕೂಡ ಅದೇ ರೀತಿಯಾಗೇ ಫಾಲೋ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಅದೆಲ್ಲ ಒಂದು ಸ್ವಲ್ಪ ಹಾಳಾದಂಗೆ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಮಾಡೋದ್ರಿಂದ ನೀಟಾಗಿ ನಾವು ರೇಷ್ಮೆ ಸೀರೆನೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊಳ್ಬೋದು. ಹಾಗೆಯೇ ಚೆನ್ನಾಗಿರುತ್ತೆ ಕೂಡ, ತುಂಬ ವರ್ಷ ಬಾಳಿಕೆ ಬರುತ್ತೆ. ಕೆಲವೊಂದಷ್ಟು ಸೀರೆಗಳು ಏನಾಗುತ್ತೆ ರೇಷ್ಮೆ ಸೀರೆಗಳು ಅಂತಂದರೆ ಒಂದು ಸ್ವಲ್ಪ ಅದು ಏನು ಶೈನಿಂಗ್ ಇರುತ್ತೆ ಅದೆಲ್ಲ ಹೋಗ್ಬಿಡುತ್ತೆ, ನಾವು ನೀಟಾಗಿ ಮೇಂಟೈನ್ ಮಾಡಲಿಲ್ಲ ಅಂತ ಅಂದರೆ. ಸೊ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಸೊ ನಮ್ಮ ಅಜ್ಜಿ ಅವರೆಲ್ಲರೂ ಬಂದ್ಬಿಟ್ಟು ತುಂಬ ವರ್ಷಗಳಿಂದ ಕೂಡ ರೇಷ್ಮೆ ಸೀರೆಗಳನ್ನ ಇಟ್ಕೊಂಡಿದ್ದಾರೆ. ಆವಾಗಿನ ಕಾಲದ ರೇಷ್ಮೆ ಸೀರೆಗಳೆಲ್ಲ ಇದೆ ಅವ್ರ ಹತ್ರ. ಸೊ ಅವರೆಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ನಿಜ ಖುಷಿ ಆಗುತ್ತೆ. ಯಾವಾಗಾದರೂ ನಾನು ನಮ್ಮ ಅಜ್ಜಿ ಮನೆಗೆ ಹೋದಾಗ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಅಜ್ಜಿ ಹತ್ರ ಯಾವುದೆಲ್ಲ ರೇಷ್ಮೆ ಸೀರೆ ಕಲೆಕ್ಷನ್ಸ್ ಇದೆ ಅನ್ನೋದನ್ನು ಶೇರ್ ಮಾಡ್ಕೊತೀನಿ. ಸೊ ಇವಾಗ ಒಂದು ಕಬೋರ್ಡ್ ಕಂಪ್ಲೀಟ್ಲಿ ಕ್ಲೀನ್ ಮಾಡಿದಾಯಿತು. ಹಾಗೆಯೇ ನೆಕ್ಸ್ಟು ಇನ್ನೊಂದು ಕಬೋರ್ಡ್ ಕೂಡ ಅಷ್ಟೇ, ಅದನ್ನು ಕೂಡ ಕ್ಲೀನ್ ಮಾಡಿದಾಯಿತು. ಸೊ ನಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಲೆಗ್ಗಿನ್ಸ್ ಎಲ್ಲ ಒಂದು ಕಡೆ ರೀ, ಆಮೇಲೆ ನಾನು ಯೂಶ್ವಲಾಗಿ ಡೈಲಿ ವೇರ್ ಮಾಡ್ತೀನಲ್ಲ ಅದನ್ನೆಲ್ಲ ಒಂದು ಕಡೆ, ಆಮೇಲೆ ಟಾಪ್ಸ್ ಎಲ್ಲ ಮೇಲ್ಗಡೆ. ಸೊ ಈ ರೀತಿಯಾಗೆಲ್ಲ ಆರ್ಗನೈಸ್ ಮಾಡಿದ್ದೀನಿ ಈ ಒಂದು ಕಬೋರ್ಡಲ್ಲಿ. ಹಾಗೆಯೇ ಈ ಒಂದು ಕಬೋರ್ಡಲ್ಲಿ ಬಂದುಬಿಟ್ಟು ನಾನು ತುಂಬಾ ರೇರಾಗಿ ಯೂಸ್ ಮಾಡುವಂತಹ ಡ್ರೆಸ್ಗಳು, ಇದೆಲ್ಲ ನಾನು ಜಾಸ್ತಿ ಪಾರ್ಟಿ ವೇರ್ ಡ್ರೆಸ್ಸು ಅಥವಾ ಟ್ರೆಡಿಷ್ನಲ್ ವೇರ್ ಡ್ರೆಸ್ಗಳನ್ನೆಲ್ಲ ಒಂದು ಸೈಡು ನೀಟಾಗಿ ಜೋಡಿಸಿ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಒಂದು ಸ್ವಲ್ಪ ಹೆವಿ ಸ್ಯಾರೀಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಬ್ಲೌಸ್ ಪೀಸ್ ಆಗಿರ್ಬೋದು, ಅದಾದಮೇಲೆ ಬ್ಲೌಸ್ಗಳಾಗಿರ್ಬೋದು ನೀಟಾಗಿ ಒಂದು ಕವರಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಅಂತ ಇವಾಗ ನಾನು ಬ್ಯಾಗ್ನ ಪರ್ಚೇಸ್ ಮಾಡಬೇಕು ಆ ಥರ ಎಲ್ಲ ಏನು ಬೇಡ ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ಒಂದು ಕವರಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅಪ್ಪು ರೂಮಲ್ಲಿ ಬಂದುಬಿಟ್ಟು ನಾನು ಈ ರೀತಿಯಾಗಿ ಸೀರೆಗಳನ್ನೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಆ ಹ್ಯಾಂಗರಲ್ಲಿ ಹಾಕ್ಬಿಟ್ಟು ಒಂದು ಹ್ಯಾಂಗರಲ್ಲಿ 2 ಸೀರೆಗಳನ್ನ ಹಾಕಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇನ್ನೊಂದಷ್ಟು ಹ್ಯಾಂಗರ್ಗಳೆಲ್ಲ ತೊಗೊಳ್ಬೇಕು, ಹೊಸ ಮನೆಗೆ ಹೋದ್ಮೇಲೆ ಅಲ್ಲಿ ತೊಗೊಳ್ತೀನಿ. ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.